ಎಸ್ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮೇಳದ ವ್ಯವಸ್ಥಾಪನಾ ಟ್ರಸ್ಟಿ ಆಗಿರುವಂತಹ ಮಂಜಯ್ಯ ಅವರು ನಮ್ಮ ಜೊತೆಗೆ ಸಂಪರ್ಕಕ್ಕೆ ಬಂದಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ. ತಮ್ಮ ಅರಿವಿಗೆ ಬಂದಿರುತ್ತೆ ಅನ್ಸುತ್ತೆ ಸರ್, ನಿನ್ನೆಯ ದಿನ ಎಲ್ಲೂರಿನಲ್ಲಿ ಯಕ್ಷಗಾನ ಆದಂತ ಸಂದರ್ಭ ಯುವ ಕಲಾವಿದನಿಗೆ ಪ್ರದೀಪ್ ನಾರ್ಕಳಿ ಅನ್ನುವಂತಹ ಕಲಾವಿದ ಹೊಡೆದಿರುವಂತದ್ದು. ಸರ್ ಏನ್ ಹೇಳ್ತೀರಿ, ಇನ್ನು ಪ್ರತಿಕ್ರಿಯೆ ಕೊಡ್ತೀರಿ ಸರ್? ನೋಡಿ, ಒಬ್ಬ ಕಲಾವಿದ ಇತ್ತಲ್ಲ, ಮ್ಯಾನೇಜರು ಅಥವಾ ಮ್ಯಾನೇಜರ್ ಅಲ್ಲಿ ಮೇಳದಲ್ಲಿ ಅವನು ಒಂದು ವೇಷ ಹಾಕ್ತಾನೆ. ಹೌದು, ಆ ವೇಷವನ್ನ ಮಾಡಿಕೊಂಡು ಹೋಗ್ಬೇಕಾದ್ದು ಆ ಕಲಾವಿನ ಕರ್ತವ್ಯ. ಅದು ಆ ವೇಷಕ್ಕೆ ಒಂದೊಮ್ಮೆ ಮಾಡ್ಲಿಕ್ಕೆ ಅವನಿಗೆ ಅವಕಾಶ ಏನಾದ್ರೂ ಸೌಖ್ಯ ಏನಾದ್ರು ಇಲ್ಲದೆ ಇದ್ದ ಕಾರಣ, ಅನಾರೋಗ್ಯ ಇದ್ದಲ್ಲಿ ಅದನ್ನ ಮೇಳದ ಮ್ಯಾನೇಜರ್ಗೆ ವರದಿ ಒಪ್ಪಿಸ್ಬೇಕಾದ್ದು ಅವನ ಕೆಲಸ. ಅವನು ಆತರ ಏನೂ ಮಾಡ್ಲಿಲ್ಲ. ಹಿರಿಯ ಕಲಾವಿದ ಒಬ್ಬ ಕೇಳ್ಬಹುದು, ನೋಡಿ ನೀನು ಯಾಕೆ ಮಾಡ್ಲಿಲ್ಲ, ಅದು ಲೋಪ ಆಗಿದೆ, ನೀನ್ ಅದನ್ನ ಯಾಕೆ ಮಾಡ್ಲಿಲ್ಲ ಅಂತ ಕೇಳ್ಬಹುದು. ಅದಕ್ಕೆ ಅವ ಸಮಂಜಸವಾದ ಉತ್ತರ ಕೊಡ್ಬೇಕು ವಿನ ಈ ಕಲಾವಿದನಿಗೆ ಬೈದ್ರೆ ಅದು ತಪ್ಪಾಗ್ತದೆ. ಹೌದು, ಆತರ ಬೈದ ಇವ ಕಲಾವಿದ, ಹಿರಿಯ ಕಲಾವಿದ ಅವನಿಗೆ ಹೊಡೆದ್ ತಪ್ಪು, ಸರಿ ಅಂತ ಹೇಳೋದಿಲ್ಲ. ಅವನು ಇವ ಬೈದ ಅಂತ ಹೇಳಿ ದೇವಸ್ಥಾನದಕ್ಕಾಗ್ಲಿ ಅಥವಾ ಮೇಳದ ಮ್ಯಾನೇಜರ್ಗಾಗ್ಲಿ ತಿಳಿಸ್ಬೇಕಿದ್ದು, ಅದು ಅವನ ತಪ್ಪು. ಇಷ್ಟಿದ್ದು ಮೇಳದ ಮ್ಯಾನೇಜರ್ ಸುಮ್ನೆ ಕೂತದ್ದು ಇನ್ನು ಅವನದು ತಪ್ಪಿದೆ, ಎಲ್ಲರದ್ದು ತಪ್ಪಿದೆ. ಅದು ಇಷ್ಟೆಲ್ಲ ಮೇಳದೊಳಗೆ ಸಣ್ಣದ ಒಂದು ಸಂಸ್ಥೆ, ಆ ಸಂಸ್ಥೆಯಲ್ಲಿ ಅದ್ರೊಳಗೆ ಆದ ಗಲಾಟೆಯನ್ನ ಸಾಮಾಜಿಕ ಜಾಲತಾಣದಲ್ಲಿ ಹಾಕುವ ಮೊದಲು ದೇವಸ್ಥಾನದಲ್ಲಿ ಬಂದು ಕಲಾವಿದರು ಹೀಗಾಗಿದೆ ಅಂತ ಹೇಳಿ ಅದನ್ನ ಅವ್ರು ಸರಿ ಮಾಡ್ಬೋದು. ಯಾವನಿಗೆ ಕಂಪ್ಲೇಂಟ್ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಎಲ್ಲ ಬ್ಯಾಡ್ದಿದ್ದೆಲ್ಲ ಹಾಕ್ನೋ ಅವನು ದೊಡ್ಡ ತಪ್ಪು. ಅವನು ಎಲ್ಲ ಕುಟುಂಬದಲ್ಲಿ ಒಂದೊಂದು ಸಣ್ಣ ಪುಟ್ಟ ಗಲಾಟೆ ಇದೆ. ಇದು ಒಂದು ಕುಟುಂಬ ಇದ್ದಾಗೆ, ಯಕ್ಷಗಾನ ಒಂದು ಕುಟುಂಬ ಇದ್ದಂಗೆ. ಅದ್ರಲ್ಲಿ ಕಿರಿಯರು ಎಲ್ಲ ಇರ್ತಾರೆ, ಹುಡುಗರು ಇರ್ತಾರೆ, ಎಲ್ಲ ಇರ್ತಾರೆ. ಅವ್ರನ್ನ ಸರಿದಾರಿ ತಗೊಂಡು ಹೋಗ್ಬೇಕಾದ್ದು ಮೇಳದ ವ್ಯವಸ್ಥಾಪಕನ ಕರ್ತವ್ಯ. ಅದ್ರಲ್ಲಿ ಸಣ್ಣ ಪುಟ್ಟ ಗಲಾಟೆ ಎಲ್ಲ ಆಗ್ತದೆ. ನಾನು ಎಷ್ಟೋ ವರ್ಷ ಮೇಳ ನಡೆಸ್ಕೊಂಡಿದ್ದೆ, ನನ್ಗೆ ಗೊತ್ತಿತ್ತು ಈ ಸಮಸ್ಯೆ ಎಲ್ಲ. ಅದಕ್ಕೆ ಇಷ್ಟು ದೊಡ್ಡದು ಮಾಡ್ಲಿಕ್ಕೆ ಕಾರಣ ಸಾಮಾಜಿಕ ಜಾಲದಲ್ಲಿ ಹಾಕಿ ಇದನ್ನ ಹಾಳು ಮಾಡ್ಬೇಕಂತ, ವ್ಯವಸ್ಥೆಯನ್ನ ಹಾಳು ಮಾಡ್ಬೇಕಂತ ವೈಯಕ್ತಿಕ ದ್ವೇಷದಿಂದ ಮಾಡಿದ ಅಂತ ಹೇಳ್ತೇನೆ. ಯಾವನ್ನ ಸಾಮಾಜಿಕ ಜಾಲತಾಣದಲ್ಲಿ ಹಾಕಿದ್ದಾನೋ ಅವನಿಗೆ ಇವನ ಮೇಲೆ ಏನೋ ವೈಯಕ್ತಿಕ ದ್ವೇಷ ಇದೆ, ಅದಕ್ಕಾಗಿ ಹಾಕಿದ್ದಾನೆ. ಈಗ 4 ಗಂಟೆಗೆ ಅವ್ರನ್ನೆಲ್ಲ ದೇವಸ್ಥಾನದಲ್ಲಿ ಕರೆದಿದ್ದಾರಂತೆ ಆ ವಿಚಾರದಲ್ಲಿ. ಅವರು ಏನಂತ ಉತ್ತರ ತಗೊಳ್ತಾರೆ. ಅದು ಈಗ ಹೊಡೆದವ ಸರಿ ಅಂತ ಹೇಳುದಿಲ್ಲ, ಎಲ್ಲಿ ಹೊಡೆದಿದ್ನೋ ಅಥವಾ ಅವ ಏನ್ ಹೇಳಿದ್ನೋ, ಅದು ತಪ್ಪು, ಹೊಡೆದ್ ತಪ್ಪೆ. ಬಟ್ ಅವ ಮಾಡದ್ ಮಾತ್ರ ಒಬ್ಬ ಇಷ್ಟ ಹುಡುಗನೇ ಈಗ್ಲೇ ಅವ ಹೇಳದ್ ಮಾತು ಕೇಳಿದೆ. ಒಂದು ಸಣ್ಣ ವೇಷ, ಅದಕ್ಕೇನ್ ಮಾತಿಲ್ಲ ಅಂತ ಇಲ್ಲ, ಸುಮ್ನೆ ಹೋಗಿ ಕೂತ್ಕೊಳ್ಳೋದು ನಂದಿ. ಅದನ್ನ ಮಾಡಿದ್ರೆ ಶುದ್ಧ ತಪ್ಪ. ಅವ ನಿತ್ಯ ವೇಷದ ಹುಡುಗ, ಅವನ್ ಶುದ್ಧ ತಪ್ಪು. ಈಗ್ಲೇ ಅವನಿಗೆ ಇಷ್ಟ ಅಹಂಕಾರ ಇದ್ರೆ ಅವನ್ ಮುಂದೆ ಏನ್ ಮಾಡ್ಯಾನ, ತಪ್ಪ. ಅವ ಯಾರ್ದು ಮಾತು ಕೇಳ್ತಿಲ್ಲ ಅಂತ ಆಯ್ತಲ್ಲ. ಅಲ್ಲ, ಈಗ ಮತ್ತೊಂದು ಏನಂತ ಹೇಳಿದ್ರೆ, ಪ್ರದೀಪ್ ನಾರ್ಕಳಿಯ ಬಗ್ಗೆ ಆಲ್ಮೋಸ್ಟ್ ನೆಗೆಟಿವ್ ವಿಚಾರಗಳು ಸ್ಪ್ರೆಡ್ ಆಗ್ತಾ ಇದೆ. ಅವರಿಗೆ ತುಂಬಾ ದುರಹಂಕಾರ ಇದೆ. ಸೊ ಅವರು ಬೇರೆಯವ್ರಿಗೆ ಕೂಡ ಟಾರ್ಚರ್ ಅನ್ನ ಕೊಡ್ತಾ ಇದ್ದಾರೆ. ಅವರಿಂದ ಮೇಳ ಬಿಡುವಂತ ಪರಿಸ್ಥಿತಿಗೆ ಹಲವು ಕಲಾವಿದರು ಬಂದಿದ್ದಾರೆ ಅಂತ ಹೇಳಿ. ಸೊ ತಾವು ಕಂಡ ಹಾಗೆ ಪ್ರದೀಪ್ ನಾರ್ಕಳಿ ಏನು ಅಂತ ಹೇಳಿ? ನನಗೆ ನೋಡಿ, ಪ್ರದೀಪ್ ನಾರ್ಕಳಿ ಇದೆ ಏನು ಅಷ್ಟೇನೊಂದು ಪರಿಚಯ ಇದ್ದವನಲ್ಲ. ನಾನೀಗ ಮೇಳದ ವಿಚಾರದಲ್ಲಿ ಬಹಳ ದೂರ ಇದ್ದೆ. ಆದ್ರೆ ಮಧ್ಯ ಯಕ್ಷಗಾನ ನೋಡ್ತೇನೆ. ಅವನಿಗೆ ಇದ್ರಕ್ಕಿಂತ ಅವ ಜಾಸ್ತಿ ಅಭ್ಯಾಸ ಮಾಡ್ಕೊಂಡಿದ್ದ, ಕಲಿಯುವಿಕೆಯ ಹುಮ್ಮಸ್ಸಿದೆ ಅವನಿಗೆ. ಬರೀ ಬೇರೆ ದುರಭ್ಯಾಸಗಳು ನಾ ತಿಳಿದ ಮಟ್ಟಿಗೆ ಅವನಿಗಿಲ್ಲ. ಬಟ್ ಅವ ಇದೊಂದು ಮಾಡಿದ್ ಮಾತ್ರ ತಪ್ಪು ಅಂತ ಹೇಳ್ತೇನೆ ಅಷ್ಟೇ. ಹೊಡೆದ ತಪ್ಪು, ಜೊತೆಗೆ ಅಲ್ಲಿ ನಿತ್ಯ ವೇಷ ಮಾಡುವನು ಜಸ್ಟ್ ಒಂದು ವೇಷ ಮಾಡೋದಕ್ಕೆ ಹಿಂದೆ ಮುಂದೆ ನೋಡಿದ್ದು ಅದು ತಪ್ಪು ಅನ್ನುವಂಥದ್ದು. ಆದ್ರೆ ಇಲ್ಲಿ ಪ್ರಮುಖವಾಗಿ ಸರ್, ಇಲ್ಲಿ ಮೇಳದ ಯಜಮಾನರು ಅಂತ ಇರ್ತಾರೆ, ಅಲ್ಲಿ ಹಿರಿಯ ಕಲಾವಿದರು ಅಂತ ಇರ್ತಾರೆ. ಅದಕ್ಕಂತ ಹೇಳಿ ಒಂದು ಸಮಿತಿ ಇರುತ್ತೆ, ಅವರಿಗೆ ತಿಳಿಸಬೇಕಾದಂತದ ಬದಲಾಗಿ ತಾನೇ ಹೋಗಿ ಅಲ್ಲಿ ಅವ ಅದನ್ನ ಕೇಳ ಗತಿ ಇವ ಅವನಿಗೆ ಕೊಳಕ್ ಬೈತಿದ್ದಾನಂತೆ. ಅದೇ ಪ್ರದೀಪ್ ನಾರ್ಕಳಿ ಅವರು ಅದೇ ಆರೋಪವನ್ನ ಮಾಡ್ತಿರುವಂತದ್ದು. ಹೌದು, ಪ್ರದೀಪ್ ನಾರ್ಕಳಿ ಕೇಳಿದಾಗ ನೀ ಯಾಕೆ ಮಾಡ್ಲಿಲ್ಲ ಅಂತ ಕೇಳಿದಾಗ ಕೊಳಕ್ ಬೈದ್ನಂತೆ. ಅದು ಸಂದರ್ಭ, ಆ ಸಂದರ್ಭದಲ್ಲಿ ಹಾಗಾಗಿರ್ಲೂಬಹುದು. ಆದ್ರೂ ಕೂಡ ಪ್ರದೀಪ್ ನಾರ್ಕಳಿ ಅವರು ನೇರವಾಗಿ ಪ್ರಶ್ನೆಯನ್ನ ಮಾಡುವುದಕ್ಕಿಂತ ಮುಂಚೆ ಮೇಳದ ವ್ಯವಸ್ಥಾಪಕರ ಜೊತೆಗೆ ಮಾತನಾಡಬಹುದಿತ್ತು. ಇಲ್ಲಿ ಪ್ರದೀಪ್ ನಾರ್ಕಳಿ ಅವನಿಗೆ ಹಿರಿಯ ಕಲಾವಿದರಿಗೆ ಹೇಳುವ ಇದಿದೆ,
ಹೇಳ್ಬೋದು, ಅದಕ್ಕೇನಿದಿಲ್ಲ. ಎಲ್ಲವನ್ನು ಮ್ಯಾನೇಜರ್ ಹತ್ರ ಅಥವಾ ದೇವಸ್ಥಾನದ ಹತ್ರ ಕಂಪ್ಲೇಂಟ್ ಮಾಡೋದಲ್ಲ. ಕಿರಿಯ ಕಲಾವಿದರನ್ನ ಕೂಡ್ಕೊಂಡು ಅವರಿಗೆ ಬುದ್ಧಿ ಹೇಳಿ ಅದನ್ನ ಮಾಡುವ ಕ್ರಮ ಹಿಂದಿನಿಂದಲೂ ಇದ್ದದ್ದೇ ಅದು. ಆದ್ರೆ ಇಲ್ಲಿ ಪ್ರಮುಖವಾಗಿ ಸರ್ ಇನ್ನೊಂದು ಮಾತನ್ನ ಹೇಳಲೇಬೇಕಾಗುತ್ತೆ. ಆತ ತುಂಬಾ ಮುಗ್ಧ ಹುಡುಗ ಇದು ಪ್ರದೀಪ್ ಆಲೂರ್ ಅವರು ಮುಗ್ಧ ಹುಡುಗ. ಅದರ ಜೊತೆಗೆ ಯಾರ ಜೊತೆಗೂ ಕೂಡ ದ್ವೇಷ ಇಲ್ಲ, ನಾನು ಹಾಗೆ ಹೇಳಲೇ ಇಲ್ಲ, ನನ್ನ ಮೇಲೆ ಸುಖಸುಮ್ಮನೆ ಆರೋಪವನ್ನ ಮಾಡಲಾಗ್ತದೆ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಇದಕ್ಕೆ ತಾವೇನು ಪ್ರತಿಕ್ರಿಯೆ ಕೊಡ್ತೀರಿ? ನನ್ಗೆ ಅದ್ರ ವಿಚಾರ ಪೂರ ಏನೂ ಗೊತ್ತಿಲ್ಲದೆ ನನ್ಗೆ ಏನ್ ಹೇಳಲಿಕ್ಕೂ ಆಗುದಿಲ್ಲ. ಅವ್ರು ನಾನ್ ನೋಡ್ಲಿಲ್ಲ, ನಾನು ಯಾವ್ದು ಕೇಳಲಿಲ್ಲ, ಬೇರೆ ಹೇಳದ್ ಕೇಳಿದ್ ನಾನು. ನಾವು ಮುಗ್ಧ ಹುಡುಗನ, ನನ್ಗೆ ಅವನ್ ಪರಿಚಯನೂ ಇಲ್ಲ. ನೀ ನಾರ್ಕಳಿ ಒಂದು ಸ್ವಲ್ಪ ಪರಿಚಯ ಇದೆ, ಬಟ್ ಅವನ್ ಯಾವ ಹುಡುಗ ಅಂತ ಗೊತ್ತಿಲ್ಲ ನನ್ಗೆ ಅವ. ಸೊ ಈಗ ಆಡಳಿತ ಸಮಿತಿ ಏನಾದ್ರು ತೀರ್ಮಾನ ತೆಗೆದುಕೊಂಡಿದ್ಯಾ, ಏನಾದ್ರು ಮಾಹಿತಿ ಇದೆಯಾ ಸರ್? ಅಲ್ಲ, ಈಗ ಸಂಜೆ 4 ಗಂಟೆಗೆ ಮೀಟಿಂಗ್ ಕರೆದಿದ್ದಾರೆ. ಅದ್ರಲ್ಲಿ 100ಕ್ಕೆ 100 ತಪ್ಪು. ಯಾರು ಸಾಮಾಜಿಕ ಜಾಲತಾಣದಲ್ಲಿ ಇಲ್ಲಿ ಏನೋ ಒಂದು ಅವರಿಗೆ ಪಂಚಾಯತಿ ಮಾಡಿ ಏನಾದ್ರು ಒಂದು ಕ್ರಮ ತಗೊಳ್ಳೋ ಮೊದ್ಲೇ ಇಷ್ಟೆಲ್ಲ ಹರಿದಾಡ್ದು ಬಿಟ್ಟದ್ದು ಅವನ್ ತಪ್ಪೊಬ್ಬ ಮೇಳದ ಕಲಾವಿದನಾಗೆ ಮಾಡೋದು. ಈಗ ಥರ್ಡ್ ಪಾರ್ಟಿ ಯಾರು ಬೇರೆ, ಅಥವಾ ನಾನು ಮತ್ತೆ ಇನ್ನೊಬ್ರು ಯಾರು ಹೊರಗಿನವ್ರು ಮಾಡಿದ್ರೆ ಬೇರೆ. ಇವ ಆ ಕೂಟದಲ್ಲಿ ಇದ್ದು ಇವನ್ನ ಶಿಕ್ಷೆ ಹಾಕುವ ಒಂದು ಪ್ರಯತ್ನ ಮಾಡುದಂತ ನನ್ನ ಅಭಿಪ್ರಾಯ. ಪ್ರದೀಪ್ ಶೆಟ್ಟಿ ನಾರ್ಕಳಿಯನ್ನ ವೈಯಕ್ತಿಕವಾಗಿ ದ್ವೇಷಕ್ಕೋಸ್ಕರ ಇವ ಒಂದು ಗ್ರೂಪ್ ಕಟ್ಟಿ ಮಾಡಿದ. ಖಂಡಿತ 100ಕ್ಕೆ 100 ತಪ್ಪಿಲ್ಲ, ಅದ್ರಾಗ ಏನಿಲ್ಲ. ಯಾಕಂದ್ರೆ ಸಾಮಾಜಿಕ ಜಾಲತಾಣದಲ್ಲಿ ಇಷ್ಟೆಲ್ಲ ಹರಿದು ಬಿಡೋಕೆ ಕಾರಣ ಅಂದ್ರೆ ಇದೊಂದು ವ್ಯವಸ್ಥಿತ ಸಂಖ್ಯೆ ಇದೆ ಅಷ್ಟೇ. ಇದು 100ಕ್ಕೆ 100 ಅವನ ಮೇಲೆ ಹಳೆ ದ್ವೇಷ ತೀರಿಸುವಂತ ಒಂದು ಸಾಧನ ಇದೆ. ಇದಂತೂ ಸರಿ ಗೊತ್ತಾಗುತ್ತೆ ನೋಡುವತ್ತಿಗೆ. ಅಂದ್ರೆ ವ್ಯವಸ್ಥಿತ ಜಾಲ ಇಲ್ಲಿ ಕಾರ್ಯಾಚರಿಸಿದ್ರೆ ಪ್ರದೀಪ್ ನಾರ್ಕಳಿಯನ್ನ ಅಲ್ಲಿಂದ ಇದ್ ಮಾಡ್ಬೇಕು, ಕೆಟ್ಟ ಹೆಸರು ಸಾಮಾಜಿಕ ಜಾಲತಾಣದಲ್ಲಿ ಹಾಕಿದ್ ನೋವ. ಯಾಕಂದ್ರೆ ಇದು ಹಾಕಿದ್ದ ಹುಡುಗನ ಮನೆಯವರಲ್ಲ, ಯಾರು ಅಲ್ಲ, ಅವನ ಜಾತಿಯವರು ಅಲ್ಲ, ಯಾರು ಅಲ್ಲ. ಇದು ಇನ್ನೊಬ್ಬ ಕಲಾವಿದ. ಅವನಿಗೂ ರೆಸ್ಪಾನ್ಸಿಬಿಲಿಟಿ ಇತ್ತು, ಇವ ಮಾಡ್ತಿದ್ದ. ಯಾಕಂದ್ರೆ ಅವನಿಗೆ ಕೇಳ್ಬೋದಿತ್ತು, ಅವನಿಗೆ ಸಪೋರ್ಟ್ ಮಾಡುದಲ್ಲ, ನೀನ್ ಮಾಡ್ತಿದ್ ತಪ್ಪು ಮರ ಅಂತ ಹೇಳ್ಬೇಕಿದ್ದಿತ್ತು. ಒಂದು ವೇಷ ಕುಂದಾಯ್ತು, ನಾಳೆಗೆ ಕೇಳ್ರಿ, ಯಾರು ಕೇಳ್ರಿ, ಏನ್ ಉತ್ತರ ಕೊಡ್ಲಿ ಅಂತ ಹೇಳ್ಬೇಕಿತ್ತು. ನೀವ ಒಬ್ಬ ಕೆಂಡಗಾರ, ಅವನಿಗಿದೆ, ಅವನಿಗೆ ಕೇಳುವ ಹಕ್ಕಿದೆ. ಹಿರಿಯ ಕಲಾವಿದ್ನ ಅವ ಯಾಕೆ ಕೇಳಲಿಲ್ಲ? ಅವನದ್ದು 100ಕ್ಕೆ 100 ತಪ್ಪು. ಅವನ ವ್ಯವಸ್ಥಿತವಾಗಿ ಈಗ ಇದು ಹಾಕ್ಬೇಕು, ಅವನ ತೇಜೋವಧೆ ಮಾಡ್ಬೇಕು, ಇದೇ ಅವನ ಮೂಲ ಉದ್ದೇಶ. ಚೇತನಾಚಾರ್ಯ. ಎಸ್ ಸರ್, ಥ್ಯಾಂಕ್ ಯು. ಇಷ್ಟೊತ್ತು ಯು ಪ್ಲಸ್ ಜೊತೆಗೆ ಮಾತನಾಡ್ತಾ ಹೋಗೋಣ, ನೋಡೋಣ ಏನಾಗುತ್ತೆ ಅಂತ ಹೇಳಿ. ಥ್ಯಾಂಕ್ ಯು. ಸತ್ಯ, ಸ್ಪಷ್ಟ, ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ. ಇದು ಹೊಸತನದ ಸಂಕಲನ. ಬೆನಕ ಹಾಸ್ಪಿಟಲ್ ಕಳೆದ 18 ವರ್ಷಗಳಿಂದ ಬೆಳ್ತಂಗಡಿ ತಾಲೂಕಿನಲ್ಲಿ ಉತ್ಕೃಷ್ಟ ಸೇವೆ ಸಲ್ಲಿಸುತ್ತಿರುವ ಉಜಿರೆಯ ಬೆನಕ ಹೆಲ್ತ್ ಸೆಂಟರ್ ನುರಿತ ತಜ್ಞರು ಹಾಗೂ ಅತ್ಯಾಧುನಿಕ ಸವಲತ್ತುಗಳೊಂದಿಗೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್. ಬೆನಕ ಹೆಲ್ತ್ ಸೆಂಟರ್, ಮೇನ್ ರೋಡ್, ಉಜಿರೆ. ಸಂಪರ್ಕಿಸಿ 08256236742.